ನಮ್ಮಲ್ಲಿ ವೆರೈಟಿ ಬಂದ್ಬಿಟ್ಟು ನಿಮ್ಗೆ 10 ರಿಂದ 12 ವೆರೈಟಿ ಪವರ್ ವೀಡರ್ಗಳು ಸಿಗುತ್ತೆ. ಇದು ನಿಮಗೆ ಒಂದು ಸೆಟ್ ರೋಟ್ರು ಒಂದು ಸಿಂಗಲ್ ನೇಗ್ಲು ಜೊತೆ ಇದ್ರಲ್ಲಿ ಬರುತ್ತೆ. ನಮ್ಮಲ್ಲಿ ಹೈಯೆಸ್ಟ್ ಸೆಲ್ಲಿಂಗು ಫೇಮಸ್ ಮಾಡಲು ಮತ್ತೆ ಇದನ್ನ ನಾವು ಮಾಡಿಫೈ ಮಾಡಿಸಿರ್ತಕ್ಕಂಥದ್ದು. ಈ ವೈಬ್ರೇಷನ್ ನಮ್ಮ ಹ್ಯಾಂಡ್ ವರ್ಗು ಬರಲ್ಲ. ಈ ಸಸ್ಪೆನ್ಷನ್ ಇರೋದ್ರಿಂದ ಇಲ್ಲೇ ನಮಗೆ ಕಮ್ಮಿ ಆಗುತ್ತೆ. ಈ ಮೆಟೀರಿಯಲ್ಗೆ ಇಷ್ಟು ಪೂರ್ತಿ ಪೇಮೆಂಟ್ ಹಾಕೋ ಅವಶ್ಯಕತೆ ಇರಲ್ಲ. 7 HP ಡೀಸೆಲ್ ಇಂಜಿನ್ ಪವರ್ ವೀಡರ್ನ ನಾವು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಈ 7 HP ಇಂಜಿನ್ 9 HP ಗೇರ್ ಬಾಕ್ಸ್. ಇದು VST ಕಂಪ್ನಿದು. VST ಕಂಪ್ನಿ ನಿಮಗೆ 7 HP 36,000 ಆಗುತ್ತೆ. ಇದೇ ಬಿ ಇಂಪೆಕ್ಸ್ ಸಸ್ಪೆನ್ಷನ್ ಇರುತ್ತೆ. 3 HP ಇಂದ 9 HP ವರೆಗೂ ಯಾವುದೇ ಪವರ್ ವೀಡರ್ ಆದ್ರೂ ಕೂಡ ಇಂಪ್ಲಿಮೆಂಟ್ಸ್ ನಮ್ಮಲ್ಲಿ ಸಿಗುತ್ತೆ. ಈ ಪವರ್ ವೀಡರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಒಂದೊಂದು ಪ್ರತ್ಯಕ್ಷವಾಗಿ ತೋರಿಸಬೇಕು ಅನ್ನೋ ಉದ್ದೇಶದಿಂದ ನಾನು ಇವತ್ತು ನಮ್ಮ ದಾನ್ ಕುಮಾರ್ ಸರ್ ಅವರ ತೋಟಕ್ಕೆ ಬಂದಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಕೃಷಿ ಚಟುವಟಿಕೆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಅಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಅನಿಲ್ ಅಂತೇಳಿ. ನಮ್ಮ ಕಂಪ್ನಿ ನೇಮು ಶ್ರೀರಾಮ್ ಅಗ್ರಿಕೇರ್, ಕಡೂರು, ಚಿಕ್ಕಮಗಳೂರು ಜಿಲ್ಲೆ, ಕಡೂರು ತಾಲೂಕು, ಕಡೂರಿನಲ್ಲಿ ಇರ್ತಕ್ಕಂಥದ್ದು. ಪವರ್ ವೀಡರ್ ಬಗ್ಗೆ ನಾವು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದೀವಿ. ನಮ್ಮಲ್ಲಿ ವೆರೈಟಿ ಬಂದ್ಬಿಟ್ಟು ನಿಮ್ಗೆ 10 ರಿಂದ 12 ವೆರೈಟಿ ಪವರ್ ವೀಡರ್ಗಳು ಸಿಗುತ್ತೆ. ಅದರಲ್ಲಿ ನಮ್ದು ಫಸ್ಟ್ ಬೇಸಿಕ್ ಮಾಡಲು ಬಂದ್ಬಿಟ್ಟು BCH ಪವರ್. ಇದು ನಿಮಗೆ ಒಂದು ಸೆಟ್ ರೋಟ್ರು ಒಂದು ಸಿಂಗಲ್ ನೇಗ್ಲು ಜೊತೆ ಇದ್ರಲ್ಲಿ ಬರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 27,000 ರೂಪಾಯಿ ಆಗುತ್ತೆ. ನಮ್ಮಲ್ಲಿ ಹೈಯೆಸ್ಟ್ ಸೆಲ್ಲಿಂಗು ಫೇಮಸ್ ಮಾಡಲು ಮತ್ತೆ ಇದನ್ನ ನಾವು ಮಾಡಿಫೈ ಮಾಡಿಸಿರ್ತಕ್ಕಂಥದ್ದು. ನಾವು ರೈತರು ಏನು ಫೀಡ್ಬ್ಯಾಕ್ ಕೇಳ್ತೀವಿ, ಈಗ ರೈತರು ನಾವು ಸೇಲ್ ಮಾಡಿದ್ಮೇಲೆ ರೈತರು ಏನು ಹೇಳ್ತಾರೆ, ನಮಗೆ ಈ ತರ ಆಗ್ತಿದೆ, ಈ ತರ ಇರಬೇಕಿತ್ತು ಅಂತ ಅವ್ರನ್ನ ಕೇಳಿ ನಾವು ಕಂಪ್ನಿಗೆ ಹೇಳಿ ನಾವು ಮಾಡಿಫೈ ಮಾಡಿಸಿರ್ತಕ್ಕಂಥ ಒಂದು ಮೆಟೀರಿಯಲ್ ಸರ್ ಇದು. ಇದರಲ್ಲಿ ಏನಪ್ಪ ವಿಶೇಷತೆ ಅಂದ್ರೆ, ನಾವು ನಿಮಗೆ ರೈತರು ಎಲ್ಲ ಏನ್ ಹೇಳ್ತಿದ್ರು ಅಂದ್ರೆ, ಉಳ್ಮೆ ಮಾಡುವಾಗ ನಮಗೆ ಮೈಕೈ ನೋವಾಗುತ್ತೆ, ಸ್ಟ್ರೈನ್ ಆಗುತ್ತೆ, ವೈಬ್ರೇಷನ್ ಜಾಸ್ತಿ ಇದೆ ಅಂತ ರೈತರ ಫೀಡ್ಬ್ಯಾಕ್ ಬಂತು. ಈಗ ಪ್ರೆಸ್ ಮಾಡಿದಾಗ ರೋಟರಿ ಹೊಡಿವಾಗ ಸಸ್ಪೆನ್ಷನ್ ವೈಬ್ರೇಷನ್ ಬರುತ್ತಲ್ಲ, ಈ ವೈಬ್ರೇಷನ್ ನಮ್ಮ ಹ್ಯಾಂಡ್ ವರ್ಗು ಬರಲ್ಲ. ಈ ಸಸ್ಪೆನ್ಷನ್ ಇರೋದ್ರಿಂದ ಇಲ್ಲೇ ನಮಗೆ ಕಮ್ಮಿ ಆಗುತ್ತೆ. ಈ ಒಂದು ಮಿಷಿನ್ ಇಂದ ರೈತರಿಗೆ ವೈಬ್ರೇಷನ್ ಕಡಿಮೆ ಆಗುತ್ತೆ, ಮತ್ತೆ ಈಸಿಯಾಗಿ ಆರಾಮದಾಯಕವಾಗಿ ಕೆಲಸ ಆಗುತ್ತೆ. ಹಾಗಾಗಿ ಇದನ್ನ ನಾವು ಮಾಡಿಫೈ ಮಾಡೋದು. ಅಷ್ಟಲ್ದಲೆ ಬರೀ ಸಸ್ಪೆನ್ಷನ್ ಮೈಕೆ ನಾವು ಆಗ್ದಲೆ ಅಷ್ಟಲ್ದಲೇನೆ ಕೂಡ ಇಂಜಿನ್ ಇದ್ರದ್ದು ಏರ್ ಫಿಲ್ಟರ್ ಇರ್ಬೋದು, ಇಂಜಿನ್ ಕ್ವಾಲಿಟಿ ಇರ್ಬೋದು, ಮತ್ತೆ ಗೇರ್ ಬಾಕ್ಸ್ ಕ್ವಾಲಿಟಿನೂ ಕೂಡ ಚೇಂಜಸ್ ಮಾಡುದು. ಅದಾದ್ಮೇಲೆ ನಿಮಗೆ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದ್ರೆ ವಿತ್ ಟೈರ್ ಟ್ಯೂಬ್ ಬರ್ತಿತ್ತು. ಇದರಲ್ಲಿ ಸಾಲಿಡ್ ಟೈರ್ನ ಹಾಕಿದ್ವಿ. ಸಾಲಿಡ್ ಟೈರ್ ಹಾಕಿರೋದ್ರಿಂದ ನಿಮಗೆ ಟೈರ್ ಹೋಗೋದಾಗ್ಲಿ ಟ್ಯೂಬ್ ಹೋಗೋದಾಗ್ಲಿ ಯಾವುದೇ ರೀತಿ ಸಮಸ್ಯೆ ಬರಲ್ಲ. ಈ ಒಂದು ಮಿಷಿನ್ ಜೊತೆ ನಾವು 1 ಸೆಟ್ ರೋಟ್ರು ಕೊಡ್ತಾ ಇದೀವಿ. ನಿಮಗೆ ಈ ಮಿಷಿನ್ಗೆ ಕುಂಟೆ, ವೀಲು, ನೇಗ್ಲು, ಯಾವುದೇ ಒಂದು ಎಡೆ ಕುಂಟೆ, ಯಾವುದೇ ಒಂದು ಇಂಪ್ಲಿಮೆಂಟ್ ಬೇಕು ಅಂದ್ರೂ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಅದ್ರ ಚಾರ್ಜಸ್ ಏನೈತೆ ಅದನ್ನ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಈ ಒಂದು ಮಿಷಿನ್ ಪ್ರೈಸ್ ಬಂದ್ಬಿಟ್ಟು ಈಗ 37,000 ರೂಪಾಯಿ ಆಗಿದೆ ಸರ್. ಅಟ್ ಎ ಟೈಮು 37,000 ರೂಪಾಯಿ ನಾವು ಫೋನ್ ಪೇ ಮಾಡಿ ಪೇಮೆಂಟ್ ಮಾಡಿ ಅಂತ ಹೇಳಿದ್ರೆ ನಿಮಗೆ ಭಯ ಇರುತ್ತೆ. ಪೇಮೆಂಟ್ ಹಾಕಿದ್ಮೇಲೆ ಮೆಟೀರಿಯಲ್ ಬರುತ್ತೋ ಇಲ್ವೋ, ಕಳಿಸ್ತಾರೋ ಇಲ್ವೋ ಅನ್ನೋ ಒಂದು ಭಯ ಇರುತ್ತೆ. ಆದ್ರಿಂದ ನಾವು ಒಂದು ಆಪ್ಷನ್ ಏನು ಕೊಟ್ಟಿದ್ದೀವಿ ಅಂತಂದ್ರೆ, ನೀವು ಈ ಮೆಟೀರಿಯಲ್ಗೆ ಇಷ್ಟು ಪೂರ್ತಿ ಪೇಮೆಂಟ್ ಹಾಕೋ ಅವಶ್ಯಕತೆ ಇರಲ್ಲ. ನೀವು ಅಡ್ವಾನ್ಸ್ ಪೇಮೆಂಟ್ ಅಂದ್ರೆ ಒಂದು 3,000 5,000 ಇಷ್ಟು ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೆ ನಾವು VRL ಮುಖಾಂತರ ನಿಮಗೆ ಬಾಕ್ಸ್ ಅಲ್ಲಿ ಸಪ್ಲೈ ಮಾಡ್ತೀವಿ. ನೀವು ಅದನ್ನ ಫಿಟ್ಟಿಂಗ್ ಮಾಡ್ಕೊಂಡು ಯೂಸ್ ಮಾಡ್ಬೇಕಾಗತ್ತೆ. ನೀವು ಒಂದ್ಸರಿ ವಿಸಿಟ್ ಮಾಡಿ ಪ್ರಾಕ್ಟಿಕಲ್ ಆಗಿ ನೀವು ಮೆಟೀರಿಯಲ್ ನೋಡಿ, ನಿಮಗೆ 27,000 ಮೆಟೀರಿಯಲ್ ಹೆಂಗಿದೆ, 37,000 ಹೆಂಗಿದೆ, ಇನ್ನೊಂದು ಮೆಟೀರಿಯಲ್ ನಮ್ಮಲ್ಲಿ 12 ವೆರೈಟಿ ಇರೋದ್ರಿಂದ ನಿಮ್ಗೆ ಯಾವ ವೆರೈಟಿ ಇಷ್ಟ ಆಗುತ್ತೆ, ಮತ್ತೆ ನಿಮ್ಮ ನೆಲ ಹೇಗಿದೆ, ನಿಮ್ದು ಎಷ್ಟು ಜಾಗ ಇದೆ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮೆಟೀರಿಯಲ್ ನೀವು ತಗೊಂಡೋಗ್ಬೋದು. 7 HP ಡೀಸೆಲ್ ಇಂಜಿನ್ ಪವರ್ ವೀಡರ್ನ ನಾವು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಈ ವೀಡರ್ ಬಂದ್ಬಿಟ್ಟು ನಿಮಗೆ ಪ್ರೈಸ್ ಬಂದ್ಬಿಟ್ಟು 39,000 ಆಗುತ್ತೆ. ನಿಮಗೆ ಆಲ್ ಓವರ್ ಕರ್ನಾಟಕ ಇದಕ್ಕೂ ಕೂಡ ಟ್ರಾನ್ಸ್ಪೋರ್ಟ್ ಫ್ರೀ ಇರುತ್ತೆ. ಸರ್ವಿಸ್ ವಾರಂಟಿ, ನಿಮಗೆ ಸರ್ವಿಸ್ ರಿಲೇಟೆಡ್ ಇಶ್ಯೂಸ್ ಏನೇ ಇದ್ರೂ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ಮತ್ತೆ ಸ್ಪೇರ್ ಸಿಗುತ್ತೆ, ನಿಮ್ಗೆ ಏನೇ ಸ್ಪೇರ್ಸ್ ಬೇಕು ಅಂದ್ರೆ ಸಿಗುತ್ತೆ. ಈಗ ಎಲ್ಲಾ ಕಡೆ ನಿಮಗೆ ಬೈಕ್ ಮೆಕ್ಯಾನಿಕ್ ಆಗಿರ್ಬೋದು, ಒಂದು ಸರ್ವಿಸ್ ಸೆಂಟರ್ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸ್ಪೇರ್ಸ್ ಬೇಕು ಅಂದ್ರೆ ನಾವು ಪ್ರೊವೈಡ್ ಮಾಡ್ತೀವಿ ಸರ್. ಸರ್, ಡೀಸೆಲ್ ಇಂಜಿನ್ 7 HP ಬೇರೆ ಕಡೆ ಎಲ್ಲೂ ಮಾರ್ಕೆಟ್ ಅಲ್ಲಿ ಇಲ್ವಾ ಸರ್? ಇಲ್ಲ, ನೀವು ಹುಡುಕ್ಬೋದು, ಎಲ್ಲೂ ಇಲ್ಲ, ನಮ್ಮಲ್ಲಿ ಸಿಗುತ್ತೆ. ನೀವು ನಮ್ಮಲ್ಲಿ ಖರೀದಿ ಮಾಡ್ಬೋದು. ಈ 7 HP ಇಂಜಿನ್ 9 HP ಗೇರ್ ಬಾಕ್ಸ್ ನಿಮಗೆ ಇದು ಕೂಡ ಹೆವಿ ಇರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 38,000 ರೂಪಾಯಿ ಆಗುತ್ತೆ. ಇದು VST ಕಂಪ್ನಿದು. VST ಕಂಪ್ನಿ ನಿಮಗೆ 7 HP 36,000 ಆಗುತ್ತೆ. ಇದೇ ಬಿ ಇಂಪೆಕ್ಸ್ ಸಸ್ಪೆನ್ಷನ್ ಇರುತ್ತೆ. ಇದು ಬಂದ್ಬಿಟ್ಟು 35,000 ಆಗುತ್ತೆ. ಅದು ಬಿಟ್ರೆ ಲಿಶಾಂತ್ ಬ್ರ್ಯಾಂಡೆಡ್ ನಿಮಗೆ 32,000 ಆಗುತ್ತೆ. ಎಲ್ಲ ನಿಮ್ಮ ಹತ್ರ ಇರ್ತಕ್ಕಂಥ ಪವರ್ ವೀಡರ್ಗಳಿಗೆ, ಆ ಪವರ್ ವೀಡರ್ಗಳಿಗೆ ಇಂಪ್ಲಿಮೆಂಟ್ಗಳನ್ನ ಸಹ ನಾವು ಮಾಡ್ತಾ ಇರೋದ್ರಿಂದ ಈಗ ನಿಮಗೆ 7 HP ಇಂದ 9 HP ವರೆಗೂ ಈಗ ಯಾವುದೇ ರೀತಿ ಇಂಪ್ಲಿಮೆಂಟ್ ಆಗ್ತೀನಿ ಅಂದ್ರೆ ಕಬ್ಬಿಣ ಚಕ್ರ ಹಾಕೊಳ್ಬೇಕು, ಮಸ್ಟ್ ಅಂಡ್ ಶೂಟ್ ಗೇಜ್ ವೀಲ್ ಹಾಕೊಳ್ಬೇಕು. 9 HP ಗೇಜ್ ವೀಲು ಮತ್ತೆ 7 HP ಗೇಜ್ ವೀಲ್ ಸಿಗುತ್ತೆ. 7 HP ಗೇಜ್ ವೀಲ್ ಬಂದ್ಬಿಟ್ಟು ನಿಮಗೆ 3,600 ರೂಪಾಯಿ ಆಗುತ್ತೆ. 9 HP 3,800 ರೂಪಾಯಿ ಆಗುತ್ತೆ. ಅದಾದ್ಮೇಲೆ ಕುಂಟೆ, ನೀವು ಸಾಮಾನ್ಯವಾಗಿ ಎತ್ತಿನ ಕುಂಟೆ ಎಲ್ಲ ನೋಡಿರ್ತೀರಾ, ಇದರಲ್ಲಿ ನಿಮಗೆ ಟಾಪ್ ಲಿಂಕ್ ಇರೋದ್ರಿಂದ ಕಡ್ದು ಬಳ್ದು ಆಪ್ಷನ್ ಇರುತ್ತೆ, ಕಡ್ದು ಬಳ್ದು ಮಾಡ್ಕೋಬಹುದು. ಆ ತರ ಆಪ್ಷನ್ ಮಾಡಿಸ್ಕೊಟ್ಟಿರೋದು. ಇದು 3,500 ರೂಪಾಯಿ ಆಗುತ್ತೆ. ಇದು 2 ಅಡಿ. ಅದಾದ್ಮೇಲೆ ನಿಮಗೆ 3 ಅಡಿ ಬಂದ್ಬಿಟ್ಟು 3,900 ರೂಪಾಯಿ ಆಗುತ್ತೆ. ಅದಾದ್ಮೇಲೆ ನಿಮಗೆ ಸಿಂಗಲ್ ನೇಗ್ಲು, 1 ಸೈಡ್ ಸಿಂಗಲ್ ನೇಗ್ಲು ಮತ್ತೆ ಬಂಡ್ ಫಾರ್ಮರ್ ಸಿಗುತ್ತೆ. ಸಿಂಗಲ್ ನೇಗ್ಲು ಪ್ರೈಸ್ ಬಂದ್ಬಿಟ್ಟು 1,200 ರೂಪಾಯಿ ಆಗುತ್ತೆ.
ಒಂದು ಸೈಡು 1,500 ರೂಪಾಯಿ ಆಗುತ್ತೆ. ಇದು 2,700 ರೂಪಾಯಿ ಆಗುತ್ತೆ. ಇದು ಮಣ್ಣು ತಳ್ಳಲಿಕ್ಕೆ ನಿಮಗೆ ಟೊಮೊಟೊ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಯಾವ್ದಾದ್ರು ಒಂದು ಬೆಳೆ ಮಾಡಿರುವಾಗ ಎರಡು ಕಡೆಗೆ ರೋಟ್ರಿ ಹೋಗ್ತಾನೆ ನಿಮಗೆ ಮಣ್ಣು ತಳಿಸ್ಬೋದು. ಅದಾದ್ಮೇಲೆ ನಿಮಗೆ 3ನೇ ಎಗ್ಲು ಸಿಗುತ್ತೆ. 3ನೇ ಎಗ್ಲು ಪ್ರೈಸ್ ಬಂದ್ಬಿಟ್ಟು 3,600 ರೂಪಾಯಿ ಆಗುತ್ತೆ. ಮತ್ತೆ ಇದು ಮೇಜರ್ ಆಗಿ ನಮ್ಮ ಕಡೆ ನಿಮಗೆ ರಾಗಿಯಲ್ಲಿ ಎಡೆ ಕುಂಟೆ ಹೊಡಿಲಿಕ್ಕೆ ಯೂಸ್ ಆಗುತ್ತೆ ಸರ್. ಇದು ಮೂರು ತಾಳು ಇರುತ್ತೆ. ನೀವು ಬೇಕಂದ್ರೆ 2 ತಾಳು ಹಾಕೋಬಹುದು. ಅಡ್ಜಸ್ಟಬಲ್ ಇರುತ್ತೆ, ಎಲ್ಲಿ ಬೇಕಲ್ಲಿಗೆ ಹಾಕೋಬಹುದು. ನಿಮಗೆ ಈ ಪವರ್ ವೀಡರ್ ತಗೊಂಡ್ರೆ ನಿಮಗೆ ಅದರಲ್ಲಿ ಸಾಲಿಡ್ ಟೈರ್ ಇರೋದ್ರಿಂದ ಅದರಲ್ಲೇ ಆರಾಮಾಗಿ ಯೂಸ್ ಮಾಡ್ಬೋದು. ಕೇಜ್ ವೀಲ್ ಅವಶ್ಯಕತೆ ಇರಲ್ಲ. ಹಾಗಾಗಿ ಈಗ ನಿಮಗೆ ಎಡೆ ಕುಂಟೆ ಬಂದ್ಬಿಟ್ಟು 4,000 ರೂಪಾಯಿ ಆಗುತ್ತೆ. ಅದಾದ್ಮೇಲೆ 5ನೇ ಎಗ್ಲು 3,900 ರೂಪಾಯಿ ಆಗುತ್ತೆ. ಮತ್ತೆ ಒಂದ್ ಸ್ವಲ್ಪ ಇದರಲ್ಲಿ ಅಪ್ಡೇಟ್ ಮಾಡ್ಕೊಂಡು ನಾವೇನ್ ಮಾಡಿದೀವಿ ಅಂದ್ರೆ 2 in 1 ಅಂದ್ರೆ 3ನೇ ಎಗ್ಲು ವಿತ್ ಕುಂಟೆ ಕೂಡ ಇದನ್ನ ಮಾಡಿದೀವಿ. ಇದೇನಪ್ಪಾ ಅಂದ್ರೆ 3ನೇ ಎಗ್ಲು ಯೂಸ್ ಮಾಡ್ಬೋದು. 3ನೇ ಎಗ್ಲು ಆದ್ಮೇಲೆ 3ನೇ ಎಗ್ಲನ್ನು ರಿಮೂವ್ ಮಾಡ್ಬಿಟ್ಟು ಇದೇ ಕುಂಟೆನ ಇದಕ್ಕೆ ಫಿಟ್ ಮಾಡ್ಕೊಂಡು ಕುಂಟೆ ಟೈಪು ಮಾಡ್ಕೋಬಹುದು. ಇದರ ಪ್ರೈಸ್ ಬಂದ್ಬಿಟ್ಟು 5,500 ರೂಪಾಯಿ ಆಗುತ್ತೆ. ನಮ್ಮಲ್ಲಿ ಏನಪ್ಪಾ ಅಂದ್ರೆ ನಿಮಗೆ 3 HP ಇಂದ 9 HP ವರೆಗೂ ಯಾವುದೇ ಪವರ್ ವೀಡರ್ ಆದ್ರೂ ಕೂಡ ಇಂಪ್ಲಿಮೆಂಟ್ಸ್ ನಮ್ಮಲ್ಲಿ ಸಿಗುತ್ತೆ. ಈ ಇಂಪ್ಲಿಮೆಂಟ್ ಅಲ್ದಲೆ ನಮ್ಮಲ್ಲಿ ಟ್ರೈಲರ್ ಕೂಡ ಸಿಗುತ್ತೆ. ಈ ಒಂದು ಮೆಟೀರಿಯಲ್ ನಾವು ನಿಮ್ಗೆ ಫೀಲ್ಡ್ ಅಲ್ಲಿ ಹೊಡೆದು ನಿಮ್ಗೆ ಯಾವ ರೀತಿ ಆಗುತ್ತೆ ಅಂತ ಫೀಲ್ಡ್ ತೋರಿಸ್ತೀವಿ. ವೀಲ್ ನ ರಿಮೂವ್ ಮಾಡ್ಬಿಟ್ಟು ರೋಟರ್ನ ಜೋಡಿಸ್ಕೊಂಡು ನಾವು ಕಲ್ಟಿವೇಟ್ ಮಾಡ್ಬೇಕಾಗುತ್ತೆ. ಲಾಕಿಂಗ್ ಯಾವ ತರ ಲಾಕ್ ಪಿನ್ ಇದೆ ಸರ್. ಪಿನ್ ಹಾಕಿ ಲಾಕ್ ಮಾಡೋದು. ನಾವು ಏನು ಶೋರೂಮಲ್ಲಿ ತೋರಿಸ್ವಿ ಅದನ್ನ ಈಗ ಡೆಮೋ ತೋರಿಸ್ಲಿಕ್ಕೆ ಇವಾಗ ಬಂದಿರೋದು. ಈ ಒಂದು ಸಸ್ಪೆನ್ಷನ್ ಪವರ್ ವೀಡರು ನಿಮಗೆ ಯಾವ ರೀತಿ ಸಸ್ಪೆನ್ಷನು ಯಾವ ರೀತಿ ವರ್ಕ್ ಆಗುತ್ತೆ, ಈ ಪವರ್ ವೀಡರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಒಂದೊಂದು ಪ್ರತ್ಯಕ್ಷವಾಗಿ ತೋರಿಸ್ಲೇಬೇಕು ಅನ್ನೋ ಉದ್ದೇಶದಿಂದ ನಾನು ಇವತ್ತು ನಮ್ಮ ದಾನ್ಕುಮಾರ್ ಸರ್ ಅವರ ತೋಟಕ್ಕೆ ಬಂದಿದ್ದೀನಿ. ಇಂಜಿನ್ ಫಸ್ಟ್ ಆಫ್ ಮೊದಲು ಇಂಜಿನ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ಸೆಂಟ್ರ್ ರೋಟ್ರ್ ಆಗಿರೋದ್ರಿಂದ ವೀಲ್ ಇರುತ್ತೆ. ವೀಲ್ ತೆಗೆದು ರೋಟ್ರಿ ಮಾಡಿರೋದು ವೀಡಿಯೋನಲ್ಲಿ ನಿಮಗೆ ತೋರಿಸಿದ್ವಿ. ವೀಲ್ ತೆಗೆದು ರೋಟ್ರಿ ಹಾಕಿದ್ದೀವಿ. ರೋಟ್ರಿ ಹಾಕ್ಕೊಂಡು ಇಂಜಿನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಇಂಜಿನ್ ಸ್ಟಾರ್ಟ್ ಆದಮೇಲೆ ನಾನು ಅವರಿಗೆ ಫಸ್ಟು ಗೇರಿಗೆ ಕ್ಲಚ್ ಇಟ್ಕೊಂಡು ಗೇರ್ ಹಾಕೋಂಥದ್ದು. ಕ್ಲಚ್ ಇಟ್ಕೊಂಡು ಗೇರಿಗೆ ಹಾಕ್ತೀನಿ. ಎಕ್ಸಿಲೇಟರ್ನ ಕುಟ್ಕೊಳ್ತೀನಿ. ಬಿಟ್ಟರೆ ಕಲ್ಟಿವೇಟ್ ಆಗುತ್ತೆ. ನೀವು ನೋಡ್ಬೋದು ಇದು ಫಸ್ಟ್ ಗೇರಲ್ಲಿ ಯೂಸ್ ಆಗ್ತಾ ಇರ್ತಕ್ಕಂಥದ್ದು. ನೀವು ನೋಡ್ಬೋದು ಇಲ್ಲಿ ಸಸ್ಪೆನ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಪ್ರೆಸ್ ಮಾಡಿರೋದ್ರಿಂದ ಕೆಳಗಡೆ ಬಂದಿದ್ದ ವೈಬ್ರೇಷನ್ ನಿಮಗೆ ಕಾಣಲ್ಲ. ಕೆಳಗಡೆ ಬಂದಿದ್ದ ವೈಬ್ರೇಷನ್ ಕಾಣಲ್ಲ. ವೈಬ್ರೇಷನ್ ಎಲ್ಲ ಅಲ್ಲೇ ಹೋಗುತ್ತೆ. ನಮಗೆ ಕೈವರೆಗೂ ಹ್ಯಾಂಡ್ವರೆಗೂ ಬರಲ್ಲ. ಇದರಲ್ಲಿ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ಹೈಟ್ ಮಾಡಿಕೊಂಡು ನಿಮಗೆ ಹೈಟ್ ಏನಾದ್ರು ಕಮ್ಮಿ ಆಗ್ತದೆ ಜಾಸ್ತಿ ಆಗ್ತದೆ ಅಂತಂದರೆ ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಬೋದು. ಈಗ ಸೆಕೆಂಡ್ ಗೇರಿಗೆ ಹಾಕ್ತಾಯಿದ್ದೀನಿ. ಈ ಮಿಷಿನ್ಗೆ ರಿವರ್ಸ್ ಗೇರ್ ಕೂಡ ಇರೋದ್ರಿಂದ ಆರಾಮಾಗಿ ನಾವು ರಿವರ್ಸ್ ತೆಗಿಬೋದು. ಈಗ ಮತ್ತೆ ಫಸ್ಟ್ ಗೇರಿಗೆ ಹಾಕ್ಕೊಂಡು ಅಥವಾ ಸೆಕೆಂಡ್ ಗೇರಿಗೆ ಹಾಕ್ಕೊಂಡು ನಾವು ಮೂವ್ ಮಾಡ್ಬೋದು. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ.